ಜಯತಿ ಪರಾಶರಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಹಿಂದಿನ ಅನುವೃತ್ತಿ ಈ ಹಿಂದಿನ ಬಾರಿ ನಾರಾಯಣ ಹೃದಯದ ಬಗ್ಗೆ ನಾವು ಅದರ ವಿವರಗಳನ್ನು ಸುಮಾರು 4-5 ದಿವಸಗಳ ಕಾಲ ನೋಡಿದ್ದೆವು. ಅದು ಸ್ವಲ್ಪ ಉಳಿದಿದೆ ಅಷ್ಟೇ. ನಾರಾಯಣ ಕವಚ ಅಥವಾ ನಾರಾಯಣ ವರ್ಮ ಅದರ ಸ್ವಲ್ಪ ಶೇಷ ಉಳಿದಿದೆ. ನಾರಾಯಣ ಕವಚ ಬಹಳ ವೈದಿಕ ಸಂಪ್ರದಾಯದಲ್ಲಿ ಬಹಳ ಒಂದು ಮಹತ್ವದ ಭಾಗ. ತುಂಬ ಅದನ್ನು ಜನ ಗೌರವದಿಂದ ಪಾರಾಯಣ ಮಾಡತಕ್ಕಂಥ ಗ್ರಂಥ. ಎರಡು ವಿಧ. ಕೆಲವು ಸಂಗತಿಗಳು ನಮ್ಮ ನಂಬಿಕೆ ಹೇಗೋ ಹಾಗೆ ನಮ್ಮ ಅರಿವು, ಅಥವಾ ನಮ್ಮ ಅರಿವು ಹೇಗೋ ಹಾಗೆ ನಮ್ಮ ನಂಬಿಕೆ. ಯೋ ಹಿ ಯತ್ರ ಆದರವಾನ್ ಅಸ್ಯೈವ ತದ್ವಸ್ತು ವಿದ್ಯಮಾನಮಪಿ ಸ್ಫುರತಿ ಅಂತ. ಇದು ಬಹಳ ಮಹತ್ವದ ಒಂದು ಮನಃಶಾಸ್ತ್ರ. ಒಂದು ಸಂಗತಿ ಅಲ್ಲಿ ಇರೋದು ಮುಖ್ಯ ಅಲ್ಲ. ನಮಗೆ ನಂಬಿಕೆ ಇದ್ದರೆ ಆ ಸಂಗತಿ ಅಲ್ಲಿ ಇದೆ, ನಮಗೆ ಇಲ್ಲದಿದ್ದರೆ ಇಲ್ಲ. ಯಾಕಂದರೆ ಜಗತ್ತು ಹೇಗಿದೆ ಅನ್ನೋದು ಮುಖ್ಯ ಅಲ್ಲ, ಯಾವುದು ಸತ್ಯ ಅನ್ನೋದು ಮುಖ್ಯ ಅಲ್ಲ, ನಮ್ಮ ನಂಬಿಕೆ ಎಂತೆ ನಮ್ಮ ಸತ್ಯ. ಅದರಿಂದ ಎಷ್ಟೋ ಸಂದರ್ಭಗಳಲ್ಲಿ ನನಗೆ ಅನೇಕ ಬಾರಿ ಅನಿಸಿದ್ದುಂಟು, ನಾನದನ್ನು ನಂಬೋದಿಲ್ಲ ಅಂತ ಹೇಳ್ತಾರೆ ಬಹಳ ಜನ. ನಂಬದೇ ಇರುವುದರಿಂದ ಅದಕ್ಕೇನು ನಷ್ಟ ಇಲ್ಲ. ವಿ ವಿಲ್ ಬಿ ದ ಲೂಸರ್ಸ್. ನಾವು ಅದರ ಲಾಭವನ್ನು ಅಥವಾ ಅದರ ಉಪಯೋಗವನ್ನು ಕಳ್ಕೊಳ್ತಾ ಇದ್ದೀವಿ. ಎಷ್ಟೋ ಸಂದರ್ಭಗಳಲ್ಲಿ ಹಾಗಾಗಿದೆ. ನಂಬದೇ ಇರುವುದರಿಂದ ನಾವು ಅದರಿಂದ ಪರಿಣಾಮವನ್ನು ಕಳ್ಕೊಳ್ತಾರೆ. ಮತ್ತು ಇನ್ನೊಂದೇನು ಅಂದರೆ, ನಾನು ಅದನ್ನು ನಂಬೋದಿಲ್ಲ ಅಂತ ಹೇಳಬೇಕಾಗಿದ್ದರೆ ಅದು ತರಸ್ಪರ್ಶಿ ಜ್ಞಾನ ಇರಬೇಕು. ನಾನು ಅದನ್ನು ನಂಬೋದಿಲ್ಲ ಯಾಕೆಂದರೆ ಓದಲಿಲ್ಲ ಅದರಿಂದ ಅನ್ನೋ ಲಾಜಿಕ್ ಅಲ್ಲ. ಹಾಗಾಗಿ ಯಾರಿಗೆ ಅದರ ಅಧ್ಯಯನ ಮಾಡಿಲ್ಲ, ಯಾರು ಅದರ ತಳಸ್ಪರ್ಶಿಯಾಗಿ ಅನುಭವಿಸಿಲ್ಲ ಗ್ರಂಥಗಳನ್ನು, ಅವರು ನಂಬುತ್ತೇನೆ ಅನ್ನೋದಕ್ಕೂ ಅರ್ಥ ಇಲ್ಲ, ನಂಬುವುದಿಲ್ಲ ಅನ್ನೋದಕ್ಕೂ ಅರ್ಥ ಇಲ್ಲ. ಅನೇಕ ಮಂದಿ ಆಸ್ತಿಕರು ನಂಬುತ್ತಾರಲ್ಲ, ಅವ್ರು ನಂಬುದಕ್ಕೂ ಯಾವ ಅರ್ಥವೂ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ನಂಬ್ತಾರೆ, ಕೆನ್ನೆ ತಪ್ಪಿಕೊಳ್ಳೋದು. ಹಾಗಾಗಿ ಅರಿವಿಲ್ಲದ ನಂಬಿಕೆ ಅಥವಾ ಅರಿವಿಲ್ಲದೆ ನಂಬದೇ ಇರುವುದು ಎರಡೂ ಒಂದೇ. ನಂಬಿಕೆಯೂ ವ್ಯರ್ಥ, ಅಪನಂಬಿಕೆಯೂ ವ್ಯರ್ಥ. ಅದನ್ನು ಒಂದು ಮಾತು ಬಹಳ ಮಹತ್ವದ ಪ್ರಾಚೀನರು ಹೇಳಿದರು, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಅಂತ. ಎರಡೂ ಬೇಕು. ಅಂತ ಮೊದಲು ಅದನ್ನು ತಿಳ್ಕೋಬೇಕು, ತಿಳ್ಕೊಂಡು ನಂಬಬೇಕು. ತಿಳುವಳಿಕೆ ಇಲ್ಲದೆ ನಂಬಿದ್ರು ದಡ್ಡ ನಂಬಿಕೆ, ಅದು ಬ್ಲೈಂಡ್ ಬಿಲೀಫ್ ಆಯಿತು. ನಂಬಿಕೆ ಇಲ್ಲದೆ ತಿಳ್ಕೊಂಡ್ರೆ ಅದನ್ನು ಶುಷ್ಕ ಮಾಡಲಿಕ್ಕೆ ಆಯಿತು. ಸೊ ಒಂದು ವಸ್ತುವನ್ನು ನಾವು ನಂಬಬೇಕಾದರೆ ಅದರ ಮೊದಲು ಅದರ ಅರಿವು ಬೇಕು. ತಿಳಿದು ನಂಬು, ನಂಬಿ ಮಾಡು. ಇದು ಪ್ರಾಚೀನರ ಕರ್ಮಸೂತ್ರ. ಇದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯೋತ್ತರಂ ಭವತಿ. ಈಗ ನಾವು ಬದುಕ್ತಾ ಇರತಕ್ಕಂಥ ಜಗತ್ತು ತಿಳಿಯದೆಯೇ ನಂಬದೇ ಇರುವ ಜಗತ್ತು. ನಾವು ಯಾವುದನ್ನು ನಂಬೋಲ್ಲ, ಯಾಕಂದ್ರೆ ಏನೂ ಗೊತ್ತಿಲ್ಲ. ಯಾವುದೂ ಗೊತ್ತಿಲ್ಲ, ಅದು ಯಾವುದೂ ನಂಬಿಕೆ ಇಲ್ಲ.
ಯಾಕೆಂದರೆ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಇವತ್ತು ನಾವು ಇದ್ದೇವೆ. ಈ ನಾರಾಯಣ ಹೃದಯದ ಕಥೆಯು ಅಷ್ಟೇ. 2 ವರ್ಗ ಇದೆ. ಒಂದು ವರ್ಗ ಅದನ್ನು ನಂಬುವ ವರ್ಗ, ಅವರಿಗೆ ಅದು ಸುರಿದಿಂದ್ರೆ ಅದು ಅರ್ಥ ಗೊತ್ತಿಲ್ಲ, ಆದರೂ ಭಾರೀ ನಂಬಿಕೆ, ಕೆನ್ನೆ ತಟ್ಟಿಕೊಳ್ತಾರೆ. ಕೆಲವರನ್ನು ಓದೇ ಇರೋದಿಲ್ಲ, ಅದನ್ನು ಮೂಢನಂಬಿಕೆ ನಾವು ಓದೋಲ್ಲ. ಈ 2ರ ಮಧ್ಯೆ ಒಂದು ಮಾರ್ಗವನ್ನು ನಾವು ಹುಡುಕಬೇಕಾಗಿದೆ. ಮೊದಲು ನಾರಾಯಣ ಹೃದಯವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಪ್ರಾಚೀನರು ಯಾವ ನೆಲೆಯಲ್ಲಿ ಅದನ್ನು ಹೇಳಿದರು. ಆಮೇಲೆ ಅದು ನಂಬುವುದೋ ಬಿಡೋದೋ ಮತ್ತಿನ ವಿಷಯ. ಅರಿವು ಮೊದಲನೆಯ ಸಂಗತಿ. ಆ ದಿಸೆಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಕಳೆದ ಬಾರಿ ಬಹುವಂಶ ನಾರಾಯಣ ಹೃದಯದ ಭಾಗಗಳು, ಅದರಲ್ಲಿ ಕೆಲವು ಬಹಳ ರೋಚಕವಾಗಿರ್ತಕ್ಕಂಥ ಒಂದು ನ್ಯೂಮರಾಲಜಿ ಇದೆ. ಇವಾಗ ಅಲ್ಲಿ ದಶಾವತಾರದ ಉಲ್ಲೇಖವು ಬರುತ್ತೆ, ಭಗವಂತನ ಅವತಾರಗಳು. ಅದರಲ್ಲಿ ಒಂದು ಲಾಸ್ಟ್ ಟೈಮ್ ನಾವು ಬುದ್ಧನಲ್ಲಿ ನಿಲ್ಲಿಸಿದ್ದೇವೆ ಅಂತ ಕಾಣುತ್ತೆ. ಕಲ್ಕಿ ಕಲೆಯೇ ಕಾಲಮಲಾತ್ತು ಪುನಾತು ಧರ್ಮಾವನಾಯ ಗುರು ಹೃದಾವತಾರ ಅಂತ ಒಂದು ಮಾತು ಬರುತ್ತೆ. ಕಲ್ಕಿ ನಮ್ಮನ್ನು ರಕ್ಷಿಸಲಿ. ಕಲ್ಕಿ ಕಲೆಯೇ ಕಾಲಮಲಾತ್ತು ಪುನಾತು. ಈ ಕಲಿಯುಗದ ಕಾಲದಲ್ಲೇ ಒಂದು ಕೊಳೆ ಇದೆ. ಅಂದರೆ ಮನುಷ್ಯನಿಗೆ ಯಾವುದನ್ನು ನಂಬದೇ ಇರುವಂತೆ ಮಾಡುವ ಒಂದು ಅಜ್ಞಾನದ ಆವರಣ. ಆ ಕೊಳೆಯಿಂದ ನಮ್ಮನ್ನು ಪಾರು ಮಾಡಲಿ ಕಲ್ಕಿ ಅಂತ ಒಂದು ಪ್ರಾರ್ಥನೆ. ಕಲ್ಕಿ ಕಲೆಯೇ ಕಾಲಮಲಾತ್ತು ಪುನಾತು. ಯಾಕೆಂದ್ರೆ ಭಗವಂತ ಭೂಮಿ ಯಾಕೆ ಬರ್ತಾನೆ? ಧರ್ಮಾವನಾಯ ಉರುಘೃತಾವತಾರ. ಅವನು ಯಾವ ಅವತಾರ ಧರಿಸಿದರೂ ಕೂಡ ಆ ಡಿವೈನ್ ಶಕ್ತಿ ಕೆಳಕ್ಕೆ ಬರುವುದು ಯಾಕೆ ಅಂದರೆ ಧರ್ಮಾವನಾಯ, ಅಂದರೆ ಯಾವುದು ಸರಿಯೋ ಅದನ್ನು ಉಳಿಸುವುದಕ್ಕೆ ಮತ್ತು ಅದನ್ನು ತಿಳಿಸುವುದಕ್ಕೆ, ಯಾವುದು ತಪ್ಪೋ ಅದನ್ನು ಅಳಿಸುವುದಕ್ಕೆ ಮತ್ತು ಅದನ್ನು ತಿಳಿಸುವುದಕ್ಕೆ. ಹಾಗಾಗಿ ಈ ಅವತಾರಗಳನ್ನೆಲ್ಲ ಹೇಳಿದರೆ ಮುಂದೆ ಕೇಶವಾದಿ ಒಂದು ಸ್ವಾರಸ್ಯ ಇದೆ ಇದರಲ್ಲಿ. ನಾನು ಪ್ರತಿಯೊಂದು ಶ್ಲೋಕದ ಅರ್ಥ ಹೇಳೋದಿಲ್ಲ. ಅದನ್ನು ಮುಂದೆ ಶ್ಲೋಕದಲ್ಲಿ ಕೇಶವಾದಿ ದ್ವಾದಶ ಮೂರ್ತಿಗಳು ಬರ್ತಾರೆ, ಅವರು ರಕ್ಷಣೆ ಮಾಡಲಿ ಬರುತ್ತೆ ಬೇರೆ ಬೇರೆ ಕಾಲದಲ್ಲಿ. ಇಲ್ಲಿ ಪ್ರಾಯ ಯಾರು ಗಮನಿಸದ ಒಂದು ನ್ಯೂಮರಾಲಜಿ ಇದೆ, ಅದು ಬಹಳ ರೋಚಕ. ನೋಡಿ, 10 ಅವತಾರಗಳ ಉಲ್ಲೇಖ ಬಂತು, ಕಳೆದ ಬಾರಿ ಹೇಳಿದ್ದೇನೆ ನಾನು. ಆದರೆ ಅದೊಂದು ಹೊಸ ನಮೂನೆ ಇದೆ. 10 ಅವತಾರಗಳ ಉಲ್ಲೇಖದಲ್ಲಿ 11 ಅವತಾರಗಳನ್ನು ಹೇಳ್ತಾರೆ. ಅದರಲ್ಲಿ ಮುಖ್ಯವಾದ ಕೃಷ್ಣನನ್ನು ಬಿಡ್ತಾರೆ. ಅವತಾರಗಳಲ್ಲಿ ಬಹಳ ಮುಖ್ಯವಾದ ಕೃಷ್ಣ ಇಲ್ಲ. ಅಲ್ಲಿ ಬಂದಿರ್ತಕ್ಕ ಅವತಾರಗಳು ನೋಡಿ: ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಅವನದ್ದೇ ಬೃಹತ್ ರೂಪ ತ್ರಿವಿಕ್ರಮ, ಪರಶುರಾಮ, ರಾಮ, ಕೃಷ್ಣ ಇಲ್ಲ, ಬಲರಾಮ, ಬುದ್ಧ, ಕಲ್ಕಿ. ಇಷ್ಟು ರೂಪಗಳನ್ನು ಹೇಳ್ತಾರೆ. ಅಂದರೆ ಒಂದು ನೆನಪಿಟ್ಟುಕೊಳ್ಳಿ, ಇದು 11 ಅನ್ನುವ ಸಂಖ್ಯೆ ಬಹಳ ವಿಚಿತ್ರ. ಇದು ಈ 11 ಅನ್ನೋದು ನ್ಯೂಮರಾಲಜಿ. ನಾರಾಯಣ ಕವಚದ ನಂಬರ್ ಯಾವುದು ಅಂತ ಕೇಳಿದರೆ 11. ಯಾರು ಗಮನಿಸೋದಿಲ್ಲ. 11 ಅವತಾರಗಳು, ದಶಾವತಾರಗಳದ್ದು 11 ರೂಪವನ್ನು ಹೇಳಿದರು. ಕೃಷ್ಣನನ್ನು ಬಿಟ್ಟರು, ಆಯಿತು. ಆಮೇಲೆ ಆ ದಶಾವತಾರಕ್ಕೆ ಸೇರದ ಬೇರೆ ಮನ್ವಂತರಗಳಲ್ಲಿ ಆದ ಒಟ್ಟು ಅವತಾರಗಳು ಅದು ಇರೋದು 11. ನರ, ನಾರಾಯಣ ಹಿಂದೆ ಬಂದಿದೆ ಇದರಲ್ಲಿ. ನರ, ನಾರಾಯಣ, ದತ್ತಾತ್ರೇಯ, ಕಪಿಲ, ಸನತ್ ಕುಮಾರ, ಹಯಗ್ರೀವ, ಆಮೇಲೆ ಮಹಿದಾಸ, ಐತರೇಯ, ಧನ್ವಂತರಿ, ಋಷಭ, ಯಜ್ಞ, ವೇದವ್ಯಾಸ. ಅದು 11 ರೂಪಗಳು. ಇನ್ನು 10ಕ್ಕೆ ಸೇರದ ಅವತಾರಗಳು 11 ಇದೆ. ಅದರಲ್ಲಿ ಒಂದು ತಮಾಷೆ ಏನು ಅಂದರೆ, ಈ 2ರಲ್ಲಿಯೂ ಕೃಷ್ಣನನ್ನು ಬಿಟ್ಟು ಬಲರಾಮನನ್ನು ಸೇರಿಸಿದ್ದಾರೆ. ಅಂದರೆ 10 ಅವತಾರಗಳು ಭಗವಂತನ ಸಾಕ್ಷಾತ್ ಅವತಾರಗಳು. ಬಲರಾಮ ಆವೇಶ ಅವತಾರ, ಶೇಷನ ಆವೇಶ. ಇಲ್ಲಿಯೂ 11 ಹೇಳಿದ್ದಾರೆ. ಅದರಲ್ಲಿ ಒಂದು ನರ. 10 ಸಾಕ್ಷಾತ್ ಅವತಾರಗಳು, ಒಂದು ಶೇಷನ ಆವೇಶ. ನೀವು ಇಲ್ಲಿ ನರ ಮತ್ತು ಅಲ್ಲಿ ಬಲರಾಮ ಸೇರಿದ್ದಾರೆ. 2 ಅತ್ತೆ ನಿಜವಾದ 11 ಸೇರಿಸಿದ್ದು ಆವೇಶ. ಯಾಕೆಂದರೆ ಅವನ ಹಾಸಿಗೆ ಬಿಟ್ಟು ಅವನನ್ನು ಕಟ್ಕೊಂಡು ಏನು ಮಾಡಬೇಕು, ಅದು ಪರ್ಯಂಕ. ಅದಾಯ್ತು, ಅಲ್ಲಿ 11 ಆಯ್ತಲ್ಲ. ಮುಂದೆ ಕೇಶವಾದಿ ದ್ವಾದಶ ಮೂರ್ತಿಗಳು ಹೇಳ್ತಾರೆ, ಅಲ್ಲಿಯೂ 11 ಹೇಳ್ತಾರೆ. ವಿಚಿತ್ರ ಅಲ್ವಾ ಇದು? ಕೇಶವ ದ್ವಾದಶ ಮೂರ್ತಿ ಅಂತ ಹೆಸರೇ ದ್ವಾದಶ, 12 ಹೇಳಬೇಕಲ್ವ? 11 ಹೇಳ್ತಾರೆ. ಯಾವುದು? ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ 2 ಬಿಡ್ತಾರೆ. ಇಲ್ಲಿ ಬಂತಲ್ಲ ದಶಾವತಾರದಲ್ಲಿ. ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ 10 ಆಯಿತು 12ರಲ್ಲಿ. ಅದಕ್ಕೆ 11 ಆಗಬೇಕು. ಅದಕ್ಕೆ ಮುಂದಿನ 14 ಕೃಷ್ಣ
ಪಕ್ಷದ 12 ರೂಪಗಳಿವೆಯಲ್ಲ, ಅದರ ಜನಾರ್ದನ ಸೇರಿಸ್ತಾರೆ 11. ಸೊ ಅಲ್ಲಿಯೂ 11, ಇಲ್ಲಿಯೂ 11, ಇಲ್ಲಿಯೂ 11. ಆಮೇಲೆ ಆ ಕಾಲಗಳನ್ನು ಹೇಳ್ತಾರೆ. ಬೇರೆ ಬೇರೆ ಕಾಲಗಳಲ್ಲಿ ಭಗವಂತ ನಮ್ಮನ್ನು ರಕ್ಷಿಸುವಂಥ ಒಂದು ಅನುಸಂಧಾನ. ಅವರು 11 ಕಾಲಗಳನ್ನು ಹೇಳ್ತಾರೆ. ಪ್ರಾತಃ ಕಾಲ, ಆಮೇಲೆ ಆಸಂಗವ ಅಂದರೆ ಪೂರ್ವಾಹ್ನ ಅಂತ ಇಟ್ಟುಕೊಳ್ಳಿ, ಸುಮಾರು ಬೆಳಿಗ್ಗೆ, ಪೂರ್ವಾಹ್ನ, ಮಧ್ಯಾಹ್ನ, ಅಪರಾಹ್ನ, ಸಾಯಂಕಾಲ, ರಾತ್ರಿ, ಮಧ್ಯರಾತ್ರಿ, ಅಪರರಾತ್ರಿ, ಉಷಃಕಾಲ, ಪ್ರಭಾತ, ಆಮೇಲೆ ಸಂಧ್ಯಾಕಾಲ. ಒಟ್ಟು 11 ಕಾಲಗಳನ್ನು ಹೇಳ್ತಾರೆ. ಎಲ್ಲವೂ 11ರಲ್ಲಿ ಇದೆ. ಆಮೇಲೆ ಆಯುಧಗಳನ್ನು ಭಗವಂತನ ಕೈಯ ಸಂಕೇತಗಳನ್ನು ಹೇಳುವಾಗ ಪ್ರಾರಂಭದಲ್ಲೇ ಹೇಳಿದ್ದಾರೆ. ಏನು ಅಂದರೆ ದರ, ಅರಿ, ಅಸಿ, ಚರ್ಮ, ಅಸಿ, ಗದ, ಇಶು, ಚಾಪ, ಪಾಶ. ದರಾರಿ, ಚರ್ಮಾಸಿ, ಗದೇಶು, ಚಾಪ, ಪಾಶಾನ, ದಧಾನ ಅಂತ 8 ಆಯುಧಗಳನ್ನು ಮೊದಲು ಹೇಳಿದರು. ಆಮೇಲೆ ನಿಜವಾಗಿ ಇಲ್ಲಿ ಕೃಷ್ಣನನ್ನು ಹೇಳಲಿಲ್ಲ. ಆ 12 ಮೂರ್ತಿಗಳಲ್ಲಿ ಕೇಶವ, ನಾರಾಯಣ, ಮಾಧವ, ಗೋವಿಂದ ಇದೆಯಲ್ಲ, ಆ ಗೋವಿಂದನನ್ನು ಕೃಷ್ಣನನ್ನು ಐಡೆಂಟಿಫೈ ಮಾಡಿ ಹೇಳ್ತಾರೆ. ಆ ಕೃಷ್ಣನ ಬದಲಿಗೆ ಗೋವಿಂದನನ್ನು ಕೃಷ್ಣ ಮಾಡ್ತಾರೆ. ಯಾಕೆಂದ್ರೆ ಗೋವಿಂದ ಅಸಂಗವೇ ಅರ್ಥವೇನು, ಒಂದು ಕೊಳಲು ಹಿಡಿದ ಗೋವಿಂದ ಅಂತಾರೆ. ಚತುರ್ವಿಂಶತಿ ಮೂರ್ತಿಯ ಗೋವಿಂದ ಕೊಳಲು ಹಿಡಿದವನಲ್ಲ. ಈ ಕೃಷ್ಣನನ್ನು ಅಲ್ಲಿಗೆ ತಂದು ಹಾಕ್ತಾರೆ. ಅದು ಅರ್ಥವೇನು, ಅದು ಹಾಗಾದ್ರೆ 8 1 9 ಆಯ್ತು. ಅವನ ಕೈಯಲ್ಲಿರುವಂತಹ ಸಂಗತಿಗಳು. ಅವನು ಕೊಳಲು ಹಿಡಿದವ, ಅರ್ಥಾತ್ ಇಲ್ಲಿ ಬಿಟ್ಟರು ಅಲ್ಲಿ ಹಿಡಿದ್ರು, ಅದು 2 ರೂಪಗಳು ಬೇರೆ. ಆದರೆ 2 ರೂಪಗಳೆಲ್ಲ ಅಭೇದ ಚಿಂತನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಹೀಗೆ ಮಾಡ್ತಾರೆ. ಆಮೇಲೆ ಕೇಶವ, ನಾರಾಯಣ, ಅದು ಈಗ ಆಯುಧಗಳು 9 ಆಯಿತು. ನಾರಾಯಣನಿಗೆ ನಾರಾಯಣ ಪಾತು ಸದಾ ಆತ್ತಶಕ್ತಿ ಅಂತ ಅವನನ್ನು ಪ್ರಾಯ ಮಾಡೋ ವಿಚಿತ್ರ ಏನಂದ್ರೆ, ಒಂದು ಕಡೆ ಹೇಳಿದನು, ಒಂದು ಕಡೆ ಬಿಡ್ತಾರೆ. ಇಲ್ಲಿ ಬಿಡಲಿಲ್ಲ. ಅಲ್ಲಿ ನರನಾರಾಯಣನೂ ಬಂದಿದ್ದಾನೆ. ಇಲ್ಲಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅಂತ ಇಲ್ಲಿಯೂ ನಾರಾಯಣ ಬಂದಿದ್ದಾನೆ. ಯಾಕೆಂದ್ರೆ ಒಂದು ಆಯುಧ ಹೆಸರು ಹೇಳಬೇಕಾಗಿತ್ತು ನೋಡಿ. ಶಕ್ತಿ ಅಂದರೆ ಈಟಿ ಅಂತ ಒಂದು ಆಯುಧ 10 ಆಯ್ತು ಅಲ್ಲಿಗೆ. ಇದು 10 ಆಯುಧ ಅಂತಲ್ಲ, ಅವನ ಕೈಯಲ್ಲಿ ಬಳಸುವ ಸಂಕೇತಗಳು 8 9 10 ಆಯಿತು. ಆಮೇಲೆ ಇನ್ನೊಂದು ಅವನು ಹೇಳದೇ ಇದ್ದದ್ದು ಅಂದರೆ ಅದು ಯುದ್ಧದ ಅಥವಾ ರಕ್ಷಣೆಯ ಸಂದರ್ಭದಲ್ಲಿ ಬೇಡವಾದ್ದು ಅಂತ ಪದ್ಮ ಒಂದನ್ನು ಹೇಳಲಿಲ್ಲ ಅವರೆಲ್ಲಿಯೂ. ಆದರೆ ಅದು ಒಂದು ಸಂಕೇತ ಹೌದಲ್ಲ, 11ನೇದು. ಅದನ್ನು ನಿಶೀಥೆ ಏಕೋ ಅವತ್ತು ಪದ್ಮನಾಭ ಅಂತ ಹೇಳಿದ್ರು. ಅವನನ್ನು ಅದರ ನಾಭಿಯಲ್ಲಿ ಇರುವ ಪದ್ಮದ ಉಲ್ಲೇಖ ಮಾಡಿ ಹೀಗೆ ಭಗವಂತನ ಕೈಯ ಆಯುಧಗಳಾಗಿ 11 ಬಳಸ್ತಾನೆ. ಕಾಲ 11, ಅವತಾರದಲ್ಲಿ 11, ಪೂರ್ವ ಮನ್ವಂತರದ ಅವತಾರಗಳು 11, ಕೇಶವಾದ ರೂಪಗಳಲ್ಲೂ 11, ಪೂರ್ತಿ 11 11 11 11 ವಿಭಾಗ ಮಾಡಿ ಒಂದು ವಿಶಿಷ್ಟವಾದಂಥ ಒಂದು ನ್ಯೂಮರಾಲಜಿಯನ್ನು ಕೊಡುತ್ತೇವೆ. ಆಮೇಲೆ ಉಪಸಂಹಾರ ಮಾಡುವಾಗ 5 ಆಯುಧಗಳನ್ನು ಹೇಳ್ತಾರೆ. ಚಕ್ರ, ಶಂಖ, ಗದೆ, ಚರ್ಮ, ಹಸಿ, ಅದು ಖಡ್ಗ. ಅದು ಕೊನೆಯ ಅದು ಪಂಚರೂಪದ ಒಂದು ಮಾಂಗಲಿಕ ಚಿಂತನೆ. ಈ 11 11 11 ಯಾಕೆ? ಈ 11 ಒಂದು ವಿಶಿಷ್ಟವಾದಂಥ ಒಂದು ವೈಷ್ಣವ ಸಂಖ್ಯೆ. ಅದರಿಂದ ವೈಷ್ಣವರು 11ನೇ ದಿವಸ ಉಪವಾಸ ಮಾಡ್ತಾರೆ. ಅದಕ್ಕೆ ಹೆಸರೇ ಹರಿದಿನ ಅಂತ. 15 ದಿನಗಳಲ್ಲಿ 11ನೇ ದಿನ ಅದು ಹರಿದಿನ ಅಂತ. ಅದಕ್ಕೆ ಕೆಲವೊಮ್ಮೆ ಪುರಾಣಗಳಲ್ಲಿ ಇದನ್ನು ಪದ್ಮನಾಭ ದಿನ ಅಂತ ಕರೀತಾರೆ. ಯಾಕೆ ಗೊತ್ತುಂಟ? ಪದ್ಮನಾಭ 11ನೇ ರೂಪ. ಅದನ್ನು 11 ಅದಕ್ಕೆ ಪದ್ಮನಾಭ ದಿನ ಅಂತ. 11ನೇ ದಿನ ಅಂದರೆ 11ನೇ ರೂಪ. ಈ 11 ಅನ್ನೋದು ಏನನ್ನು ಪ್ರತಿನಿಧಿಸುತ್ತೆ? ಬಹಳ ನಿಗೂಢವಾದ ಒಂದು ನ್ಯೂಮರಾಲಜಿ. ಇಷ್ಟುವರೆಗೆ ಪಾರಾಯಣ ಮಾಡಿದವರೆಲ್ಲ ಇದನ್ನು ಯಾವನ್ನೂ ತಲೆಗೆಡಿಸಿಕೊಳ್ಳಿಲ್ಲ. ಯಾಕೆಂದರೆ ಅದು ನಾರಾಯಣ ಹೃದಯ ಉಂಟು, ಅದನ್ನು ಪಾರಾಯಣ ಮಾಡಿದ್ದಾನೆ, ಅದನ್ನು ನಾನು ಪಾರು ಮಾಡೋದು ನಾರಾಯಣದ ಜವಾಬ್ದಾರಿ ಅಂತ ಧೈರ್ಯವಾಗಿ ಪಾರಾಯಣ ಮಾಡಿದ್ದಾರೆ. ಹೇಗೂ ತಲೆಗೆಡಿಸಿಕೊಳ್ಳಿಲ್ಲ. ಆದರೆ ಈ 11 ಯಾಕೆ ಮಹತ್ವದ್ದಾಗತ್ತೆ? ನ್ಯೂಮರಾಲಜಿ ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದೆ. ನ್ಯೂಮರಾಲಜಿ, ವೈದಿಕ ನ್ಯೂಮರಾಲಜಿ ಉಂಟಲ್ಲ, ಅದು ಬಹಳ ಮಹತ್ವದ್ದು. ಪ್ರತಿಯೊಂದು ವಿಭಾಗ ಮಾಡಬೇಕು. ಅವರು ಒಂದು ಸೂಕ್ತದ ಸಂಖ್ಯೆ ಮಾಡಬೇಕಾಗಿದ್ದರೆ, ಅದರ ವರ್ಗ ವಿಭಾಗ ಮಾಡಬೇಕಾಗಿದ್ದರೆ ಅದಕ್ಕೊಂದು ಉದ್ದೇಶ ಇರ್ತದೆ. ನಿನ್ನೆ ಒಂದು ಹೇಳಿದೆ, ಅಂಬೃಣಿ ಸೂಕ್ತ ಇದೆ, ಅದರಲ್ಲಿ 7 ಮಂತ್ರ ಇದೆ, ಚಿಕ್ಕ ಸೂಕ್ತ. 7 ಮಂತ್ರ ಇರುವ ಸೂಕ್ತವನ್ನು ಒಂದು ಸೂಕ್ತ ಅದನ್ನು ವಿಭಾಗ ಮಾಡೋದಿಲ್ಲ. ಸಾಮಾನ್ಯವಾಗಿ 7 ಸೂಕ್ತ ಒಂದೇ ಸೂಕ್ತ, ಅದು ವಿಭಾಗ ಇಲ್ಲ. ಹೆಚ್ಚಿನ 7 ಮಂತ್ರಗಳಿಗೆ ವಿಭಾಗ ಮಾಡಿಲ್ಲ. ಅಂಬೃಣಿ ಸೂಕ್ತವನ್ನು ವಿಭಾಗ ಮಾಡ್ತಾರೆ. ಸರಿ, ಇವಾಗ 4 4 ಮಾಡ್ಬೋದು, 5 5ಕ್ಕೆ ಒಂದು ವರ್ಗ, 3ಕ್ಕೆ ಒಂದು ವರ್ಗ. ಯಾಕೆಂದ್ರೆ ಇದು ಮತ್ತೆ ಪಂಚರೂಪಿಯಾದ ನಾರಾಯಣನ ಲಕ್ಷ್ಮಿಯ ಪಂಚರೂಪಗಳು.
ಶ್ರೀ ಮಾಯಾ ಜಯ ಕೃತಿ ಶಾಂತಿ, ಆಮೇಲೆ ಶ್ರೀ ಭೂದುರ್ಗ ಅನ್ನೋದು 3 ರೂಪಗಳು. ಈ ವ್ಯತ್ಯಾಸ ಇರೋದರಿಂದ 4 ಮಾಡೋದಿಲ್ಲ, 5-3 ಮಾಡ್ತಾರೆ ವರ್ಗದ ವಿಭಾಗ. ಹಾಗಾಗಿ 11 ಅನ್ನೋದಕ್ಕೆ ಒಂದು ಏನೋ ಒಂದು ಎಲ್ಲ ಕಡೆ 11 ಕಾಲ 11 ದ್ವಾದಶ ಮೂರ್ತಿಗಳಲ್ಲಿ ಅವರು ಹೇಳಿರೋದು 11 ಹೆಸರು, ದಶಸು ಅವತಾರಗಳಿಗೆ ಹೇಳೋದು 11, ಆಮೇಲೆ ಉಳಿದಂಥ ಅವತಾರಗಳು ಒಟ್ಟು 11 ಹೇಳಿದ್ರು. 11 ಅನ್ನೋದು 10 ಏನು ಅಂತ ನಮಗೆ ಗೊತ್ತಾದರೆ 11 ಏನು ಅಂತ ಗೊತ್ತಾಗ್ತದೆ. ನಮಗೆ ಯಾವುದ್ರ ಬಗ್ಗೆ ಇದೆಲ್ಲ ತಲೆ ಕೆಡಿಸಿ ಅಭ್ಯಾಸ ಇಲ್ಲ. 10 ಅಂದರೆ 10, ಅದೇನು ಗೊತ್ತಾಗಲಿಕ್ಕೆ ಏನು ಉಂಟು ಅದರಲ್ಲಿ? 10 ಕೂಡಿಸು 1 11 ಅದರಲ್ಲಿ ಏನು ತಿಳ್ಕೊಳ್ಳಿಕ್ಕೆ ಏನು ಉಂಟು? ಅಂದರೆ ನಮ್ಮ ಯಾವುದೇ ಒಂದು ಸಂಗತಿಯ ಆಳವಾದ ಚಿಂತನೆಯೇ ಹೊರಟು ಹೋಗಿದೆ ಇವತ್ತು. ಅದು ಅಧ್ಯಾತ್ಮದಲ್ಲಿ ಅಂತಲ್ಲ, ಯಾವ ಸಬ್ಜೆಕ್ಟ್ನಲ್ಲಿ ಆಳವಾದ ಚಿಂತನೆ ಇಲ್ಲ, ಫ್ಲಾಟ್. 10 ಅನ್ನೋದು ದಶೇತಿ ಸರ್ವಮುದ್ದಿಷ್ಟಂ ಅಂತ. 10 ಅನ್ನೋದು ಪೂರ್ಣತೆಯ ಒಂದು ಸಂಖ್ಯೆ. ಯಾಕೆಂದ್ರೆ 10ರ ಮೇಲೆ ಮತ್ತೆ ಸಂಖ್ಯೆ ಇಲ್ಲ, ಮತ್ತೆ ಅದನ್ನು ರಿಪೀಟ್ 11 ಅಂದರೆ 2 ಸತ್ತು 1 ಬರೆಯುವ. 1ರಿಂದ 10ರ ತನಕ ನೀವು ಬರೆದು ಬಿಟ್ರೆ ಆಮೇಲೆ ಬೇರೆ ಇಂಡಿಪೆಂಡೆಂಟ್ ಸಂಖ್ಯೆಯೇ ಇಲ್ಲ, ಅಲ್ಲಿ ಮುಗೀತು. ಅಂದರೆ ಪ್ರಾಪಂಚಿಕವಾದ ಪೂರ್ಣತೆಯನ್ನು 10 ಹೇಳ್ತದೆ. ದಶ ಅದೇನ ದಶಪ್ರಮತಿ, ಶತಮತಿ, ದಶಮತಿ. ದಶ ಅಂದರೆ ಪರ್ಫೆಕ್ಟ್, ಶತಂ ದಶ ಸಹಸ್ರಂಚ ಸರ್ವಂ ಅಕ್ಷಯ್ಯವಾಚಕಂ ಅಂತ. ಅದನ್ನು ಮತ್ತೆ ಹೇಳಲಿಕ್ಕಿಲ್ಲ, ಮುಗಿತಾರೆ. ಪೂರ್ಣ ಅಂತ ಪೂರ್ಣತೆಯನ್ನು ಅಂದರೆ ಪ್ರಾಪಂಚಿಕವಾದ ಪೂರ್ಣತೆಯನ್ನು ಹೇಳುತ್ತೆ. ಅದರ ಆಚೆಗೆ ಇದು ಅಪ್ರಾಕೃತವಾದ ಪೂರ್ಣತೆ 11ಕ್ಕೆ ಹೋಗುತ್ತೆ. 10ರಿಂದ ಆಚೆಗೆ ಹೋದರೆ ನೀವು ಪ್ರಪಂಚದ ಪೂರ್ಣತೆಯೆಲ್ಲ ಮುಗಿದು ಹೋಯಿತು, ಅದನ್ನು ಮೀರಿ ಇರತಕ್ಕಂಥದ್ದು 11ನೇ. ಹಾಗಾಗಿ 11 ಅಂತಂದರೆ 10ನ್ನು ಮೀರಿ ಇರುವಂಥದ್ದು. 10 ಅಂದರೆ ಪ್ರಾಪಂಚಿಕವಾದ ಪರ್ಫೆಕ್ಷನ್. ಪ್ರಾಪಂಚಿಕವಾದ ಎಲ್ಲ ಪರ್ಫೆಕ್ಷನ್ನು ಮೀರಿ ಇರತಕ್ಕಂಥ ಒಂದು ಅಪ್ರಾಕೃತಿಕವಾದ ಸ್ಥಿತಿ ಉಂಟಲ್ಲ, ಅದನ್ನು 11 ಅಂತ. ಅದು ಎಲ್ಲ 11ರಲ್ಲಿ ಬಂತು. ಆಯಿತು, ಅದರ ಮೇಲೆ 11 ಮಾಡಿತು, ಆಯುಧಗಳ ಸ್ಮರಣೆ ಆಯಿತು. ಕೊನೆಗೆ ಪರಿವಾರವಾಗಿ ಶೇಷ ಬಂದಿದ್ದಾನೆ ಅಲ್ಲಿ, ನರ ಮತ್ತು ಬಲರಾಮನಾಗಿ 2 ಪರಿವಾರಗಳನ್ನು ನೆನಪಿಸಿಕೊಳ್ತಾನೆ. ಆಯುಧಗಳು ಬಂತು, 2 ಪರಿವಾರಗಳು. ಒಂದು ಗರುಡ, ಒಂದು ವಿಶ್ವಕ್ಸೇನ. ಗರುಡ ಮತ್ತು ವಿಶ್ವಕ್ಸೇನ ಒಂಥರ ಎಸ್ಕಾರ್ಟ್ ಇದ್ದ, ಭಗವಂತನ ಮಟ್ಟಿಗೆ ಅಂಗರಕ್ಷಕರು ಅಂತ ನಾವು ಹೇಳ್ತೇವಲ್ಲ, ಆ ಥರ ಭಗವಂತನ ಜೊತೆಗೆ ರಕ್ಷಣೆ ಮಾಡುವ. ಇವು 2ರ ಉಲ್ಲೇಖದಲ್ಲಿ ಒಂದು ವಿಶೇಷ ಇದೆ. ಗರುಡ ಯಾಕೆ? ಗರುಡ ಭಗವಂತನನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಹೊತ್ಕೊಂಡು ಮಾತ್ರ. ಅವನು ಬರಬೇಕಾದ್ರೆ ಭಗವಂತ ಒಬ್ಬರೇ ಬರೋಲ್ಲ, ಅವನು ಗರುಡ ಮೇಲೆ ಕೂತು ಭಗವಂತನನ್ನು ನಮ್ಮ ಹತ್ರ ಕರ್ಕೊಂಡು ಬರಬೇಕಲ್ಲ. ಹೌದಾ? ಯಾರ ಮನೆಗೆ ಗರುಡ ಬಂದಿದ್ದಾನೆ ಇವರಿಗೆ ಹೊತ್ತುಕೊಂಡು? ಎಲ್ಲರೂ ಬಂದದ್ದುಂಟು? ಖಂಡಿತವಾಗಿ ಯಾರ ಮನೆಗೆ ಬಂದಿದ್ದಾನೆ ಗರುಡ? ಪುರಾಣದ ಬೊಗಳೆ ಬಿಟ್ಟರೆ ಗರುಡ ಎಲ್ಲಿ ಬಂದಿದ್ದಾನೆ? ತುಂಬ ಮನೆಗೆ ಬಂದಿದ್ದಾನೆ. ಯಾಕೆಂದರೆ ಭಾಗವತ ಹೇಳಿದ ಗರುಡ ಅಂದರೆ ಏನು ಅಂದರೆ ವೇದಿಕ್ ಲಿಟ್ರೇಚರು, ಛಂದೋಮಯೇನ ಗರುಡೇನ ಸಮುಖ್ಯಮಾನ ಅಂತ. ಅದರಿಂದ ನೀವು ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಆ ವೇದದ ಸ್ಪಿರಿಚುವಲ್ ವಿಸ್ಡಮ್ ಮೂಲಕ ಭಗವಂತ ನಿಮ್ಮ ಮನಸ್ಸಿಗೆ ಬಂದು ಕೊಡ್ತಾನೆ. ಅದು ಗರುಡ. ಇವೆಲ್ಲ ಪೌರಾಣಿಕ ಸಂಖ್ಯೆ. ಯಾರು ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡ್ತಾನೆ ಅಲ್ಲಿ ವೇದದ ಮೂಲಕ ಭಗವಂತ ಬರುತ್ತಾನೆ. ಅದೇ ಗರುಡ ಕರ್ಕೊಂಡು ಬರುವುದು. ಅಂದರೆ ಛಂದೋಮಯೇನ ಗರುಡೇನ ಸಮುಖ್ಯಮಾನ. ಹಾಗಾಗಿ ಭಗವಂತನನ್ನು ಕರೆಯುವಾಗ ಅವರು ಕರೆಯೋದು ಛಂದೋಮಯನಾಗಿರ್ತಕ್ಕಂಥ ವೇದದ ಮೂಲಕ ನನ್ನ ಬಳಿಗೆ ಬಾ. ಯಾಕೆಂದರೆ ವೇದಗಳಿರುವುದೇ ಭಗವಂತನ ಅರಿವಿಗೋಸ್ಕರ. ಮತ್ತೊಬ್ಬ ವಿಶ್ವಕ್ಸೇನ. ವಿಶ್ವಕ್ಸೇನ ಅಂದರೆ ವಿಷ್ಣುವಿನ ಸೇನೆಯ ಒಂಥರ ಮೇಜರ್ ಇದ್ದ ಹಾಗೆ, ಮುಖಂಡ ಇದ್ದ ಹಾಗೆ, ಸೇನಾ ಮುಖಂಡ, ಸೇನಾಪತಿ ಇದ್ದ ಹಾಗೆ. ಅವನು ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ವೈಷ್ಣವರಿಗೆ ಗೊತ್ತಿದೆ. ಅದು ಪೂಜೆ ಮಾಡುವಾಗ ದೇವರಿಗೆ ಸಮರ್ಪಣೆ ಮಾಡಿದ ಕೂಡಲೇ ನೈವೇದ್ಯ ಶೇಷವನ್ನು ಬೇರೆ ಯಾವ ದೇವತೆಗಳಿಗೆ ಸಮರ್ಪಣೆ ಮಾಡುವ ಮುಂಚೆ ವಿಶ್ವಕ್ಸೇನಾಯ ಸ್ವಾಹ ಅಂತ ವಿಶ್ವಕ್ಸೇನೆಗೆ ಅರ್ಪಣೆ ಮಾಡ್ತಾನೆ. ಯಾಕೆಂದರೆ ಅವನು ವಿಶ್ವಕ್ಸೇನೋ ವಾಯುಜಖೇನ ತುಲ್ಯ ಅಂತ. ಅವನು ಆಕಾಶದ ಅಭಿಮಾನಿ ಗಣಪತಿಯ ಸಮಾನ ಸ್ಕಂಧವಾದಂಥ ಒಂದು ಶಕ್ತಿ ವಾತಾವರಣದಲ್ಲಿ. ಅದನ್ನು ವಾಯುದೇವರ ಮಗ, ಭಗವಂತನ ಅಂತರಂಗದ ಪರಿವಾರ. ಅವನು ಗಣಪತಿಯಂತೆ ನಮಗೆ ಭಗವಂತನಿಗೂ ಮಧ್ಯೆ ಇರತಕ್ಕ ವಿಘ್ನಗಳನ್ನು, ವಿಡ್ಡೂರಗಳನ್ನು ಪರಿಹಾರ ಮಾಡಿ ಪ್ಯಾಸೇಜ್ ಥ್ರೂ.
ಅದಕ್ಕೋಸ್ಕರ ಆ ಎರಡು ಶಕ್ತಿಗಳನ್ನು ಇಲ್ಲಿ ಸ್ಮರಣೆ ಮಾಡ್ತಕ್ಕಂಥದ್ದನ್ನು ಹೇಳಿದ್ದಾರೆ. ಮತ್ತು ಇಷ್ಟು 11 ಆದ್ಯಂತಗಳಲ್ಲಿ ಹರಿ ಮತ್ತು ವಿಷ್ಣು ಅಂತ ಶಬ್ದಗಳನ್ನು ಬಳಸ್ತಾರೆ. ಹರಿ ವಿದಧ್ಯಾತ್ ಮಮ ಸರ್ವರಕ್ಷಾಂ ಅಂತ ಹರಿ ಅಂತ ಅನ್ನೋ ಶಬ್ದವನ್ನು ಕೊನೆಗೆ ಎಲ್ಲ ರೂಪಗಳ ಚಿಂತನೆ ಆದಮೇಲೆ ವಿಷ್ಣು ಶ್ರೀಮಾನ್ ಭಗವಾನ್ ಕಾಲಮೂರ್ತಿ ಅವರು ಹೇಳ್ತಕ್ಕಂಥದ್ದು. ಕೊನೆಗೆ ವಿಷ್ಣು, ಹರಿ ಮತ್ತು ವಿಷ್ಣು ಪರ್ಯಾಯ ಶಬ್ದಗಳು. ಹರಿ ಅನ್ನುವ ಶಬ್ದವನ್ನು ನಮ್ಮ ದುಃಖಗಳನ್ನು ಪರಿಹರಿಸುವವ, ಭವಬಂಧನವನ್ನು ಪರಿಹರಿಸುವವ, ಈ ಎಲ್ಲ ಅರ್ಥದಲ್ಲಿ ಹರತೀತಿ ಹರಿ. ಹರ ಮತ್ತು ಹರಿ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಎಟಿಮಾಲಜಿ ಒಂದೇ, ಆದರೆ ವ್ಯತ್ಯಾಸ ಏನಂದರೆ ತೃತೀಯೋ ಅತಿಶಯ ಅಂತ. ಬಹಳ ವಿಚಿತ್ರಗಳು. ಹರ ಅಂದರೂ ಸಂಹರಿಸುವವನೇ, ಹರಿ ಅಂದರೂ ಸಂಹರಿಸುವವನೇ, ಆದರೆ ಆದಿಂದ ಈ ಅತಿಶಯ ಅರ್ಥವನ್ನು ಹೇಳುತ್ತೆ. ಅದು ಸಂಸ್ಕೃತದ ಗ್ರಾಮರ್ನಲ್ಲಿ ತೃತೀಯ ಅತಿಶಯ ಅಂತ. ಅದರಿಂದ ಅತಿಶಯವಾದ ಸಂಹಾರಕ ಶಕ್ತಿ ಹರಿಯಾಗ್ತದೆ. ಇದು ಆ ಶಬ್ದದಿಂದ ಗ್ರಾಮೆಟಿಕಲಿ ಅಥವಾ ನಿಮಗೆ ಎಟಿಮಲಾಜಿಕಲಿ ಬರತಕ್ಕಂಥ ಅರ್ಥ. ಅವನನ್ನೇ ವಿಷ್ಣು, ಯಾಕೆಂದರೆ ವಿಷ್ಣು ಅಂದರೆ ವೇವೇಷ್ಟಿ ವಿಶತಿ ಚ, ಇನ್ವೆಲ್ಲರ್ ಆ್ಯಂಡ್ ಆಲ್ ಪರ್ವೇಸಿವ್, ಎಲ್ಲರ ಒಳಗೂ ಇರುವವ ಎಲ್ಲದರ ಹೊರಗೂ ಇರುವವ ಅಂದರೆ ವಿಷ್ಣು. ಅಂತರ್ಬಹಿಶ್ಚ, ಅವನು ಯಾರು? ಶ್ರೀಮಾನ್ ಭಗವಾನ್ ಕಾಲಮೂರ್ತಿ. ಇಲ್ಲಿ ನಮಗೆ ಕಾಲಮೂರ್ತಿ ಬೇಕಾದ ಕಾಲೋಸ್ಮಿ ಲೋಕಕ್ಷೈಕ ಪ್ರವೃದ್ಧ ಅಂತ ಎಲ್ಲ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡತಕ್ಕಂಥ ಪ್ರತೀಕವಾಗಿ ಕಾಲಮೂರ್ತಿ ಅಂತ.